ಬಂದಿದೆ, ಆ ತರದ ಸಿಚುವೇಶನ್ ನಾವು ಎದುರಿಸಬೇಕಾಗಿದೆ ಅಂತ. ಅದೇ ಪರಿಸ್ಥಿತಿ ಇದೆ ಅಂತ ಜನ ಎದುರ್ಕೊಂಡು ಅದೆಲ್ಲ ಇದೆಲ್ಲಾನು ಕ್ರಿಯೇಟ್ ಮಾಡಿದವರು ಯಾರು? ನರೇಂದ್ರ ಮೋದಿನೇ. ಇಸ್ರೇಲ್ಗೆ ಹೋಗಿ ವಿಸಿಟ್ ಮಾಡಿದ ಮರುದಿವಸ ಯುದ್ಧ ಪ್ರಾರಂಭ. ಇವತ್ತು ಇರಾನ್ ಏನಾದರೂ ನಮಗೆ ಇಲ್ಲಪ್ಪ ನಮ್ಮನ್ನು ಕೂಡ ಅದೇ ಲಿಸ್ಟ್ನಲ್ಲಿ ನೀವು ಇಸ್ರೇಲ್ ಬೆಂಬಲಿಸಿದ್ದೀರಿ, ಇದು ಮಾಡಿದ್ದೀರಿ ಅಂತ ಹೇಳಿ ಇದು ಮಾಡಿದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಆವಾಗ ನಾವು ಏನೋ ಒಂದು ಮೋದಿಯವ್ರು ಹೇಳಿದ್ರಲ್ಲ, ಅದರಲ್ಲಿ ಚರಂಡಿಯಲ್ಲಿ ತೆಗೆದು ಗ್ಯಾಸ್ ಮಾಡಬೇಕಾಗ್ತಿತ್ತು. ಗಟಾರ್ ಅಂತ ನಮ್ಮಲ್ಲಿ ಅಂತೀವಿ, ನಿಮ್ಮಲ್ಲಿ ಚರಂಡಿ ಅಂತೀರಪ್ಪ ನೀವು ಬೆಂಗಳೂರಿನಾಗ. ಸ್ಟ್ಯಾಂಡ್ ಈಸ್ ರಾಂಗ್, ಫಾರಿನ್ ಪಾಲಿಸಿ ಸ್ಟ್ಯಾಂಡ್ ಈಸ್ ರಾಂಗ್. ಇರಾನ್ ಈಸ್ ಬಿನ್ ಅ ಫ್ರೆಂಡ್ಲಿ ನೇಷನ್. ಈಗೂ ಕೂಡ ಅವರು ರೀಟ್ರೇಟ್ ಮಾಡ್ತಾ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇವರು ನಮ್ಮನ್ನು ಹಡಗುಗಳನ್ನ ಅವತ್ತು ಸಹ ಅನಿಲ್ ಹಡಗುಗಳನ್ನ ನಿಲ್ಲಿಸಿಲ್ಲ. ಅವತ್ತು ಅವರು ನಿಲ್ಲಿಸಿದ್ರೆ ಏನಾಗ್ತಿತ್ತು? ಇವ್ರು ಮಾಡಿದ ತಪ್ಪಿಗೆ ನೀವು ಇಸ್ರೇಲ್ಗೆ ಹೋಗಿದ್ದು ಮಾಡಿದಿರ, ನೆಕ್ಸ್ಟ್ ಡೇ ಯುದ್ಧ ಆಗಿದೆ, ಫಾದರ್ ಆಫ್ ದ ನೇಷನ್ ವರ್ಲ್ಡ್ ಅಂತ ಹೇಳಿದಿರಿ ಅಂತ ಹೇಳಿ ಅವ್ರು ಏನಾದ್ರು ಮಾಡಿದರೆ ನೋಡಿ. ರಾಹುಲ್ ಗಾಂಧಿ ಅವರು ಹೇಳಿದಾಗೆ ಇಟ್ಸ್ ಬಿಕಮ್ ಮೋದಿಸ್ ಪರ್ಸನಲ್ ಫಾರಿನ್ ಪಾಲಿಸಿ. ಮೋದಿಯವ್ರದೇ ಫಾರಿನ್ ಪಾಲಿಸಿ ಇಂಡಿವಿಜುವಲ್. ರಾಹುಲ್ ಗಾಂಧಿ ಅವರು ಕರೆಕ್ಟಾಗಿ ಹೇಳಿದ್ದಾರೆ, ಮೋದಿಸ್ ಪರ್ಸನಲ್ ಫಾರಿನ್ ಪಾಲಿಸಿ, ದೇಶದಲ್ಲ, ಮೋದಿಯವ್ರ ಫಾರಿನ್ ಪಾಲಿಸಿ, ನಾಟ್ ಆಫ್ ದ ನೇಷನ್. ಭಾರತ ದೇಶದ ಫಾರಿನ್ ಪಾಲಿಸಿ ಅಲ್ಲ ಅದು. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ನಾವು ಹೊಂಟಿ ಬಿಡ್ರಿ, 2 ದಿವಸ ಒಂದು ವಾರ ಸಿಕ್ಕಲ್ಲ ನಮಗೆ. ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ, ಕೊರೋನಾದಂತಹ ಸಿಚುವೇಶನ್ ಬಂದಿದೆ, ಆ ತರದ ಸಿಚುವೇಶನ್ ನಾವು ಎದುರಿಸಬೇಕಾಗಿದೆ ಅಂತ. ಅದೇ ಪರಿಸ್ಥಿತಿ ಇದೆ ಅಂತ ಜನ ಎದುರ್ಕೊಂಡು ಅದೆಲ್ಲ ಇದೆಲ್ಲಾನು ಕ್ರಿಯೇಟ್ ಮಾಡಿದವರು ಯಾರು? ನರೇಂದ್ರ ಮೋದಿನೇ. ಇಸ್ರೇಲ್ಗೆ ಹೋಗಿ ವಿಸಿಟ್ ಮಾಡಿದ ಮರುದಿವಸ ಯುದ್ಧ ಪ್ರಾರಂಭ. ಇವತ್ತು ಇರಾನ್ ಏನಾದರೂ ನಮಗೆ ಇಲ್ಲಪ್ಪ ನಮ್ಮನ್ನು ಕೂಡ ಅದೇ ಲಿಸ್ಟ್ನಲ್ಲಿ ನೀವು ಇಸ್ರೇಲ್ ಬೆಂಬಲಿಸಿದ್ದೀರಿ, ಇದು ಮಾಡಿದ್ದೀರಿ ಅಂತ ಹೇಳಿ ಇದು ಮಾಡಿದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಆವಾಗ ನಾವು ಏನೋ ಒಂದು ಮೋದಿಯವ್ರು ಹೇಳಿದ್ರಲ್ಲ, ಅದರಲ್ಲಿ ಚರಂಡಿಯಲ್ಲಿ ತೆಗೆದು ಗ್ಯಾಸ್ ಮಾಡಬೇಕಾಗ್ತಿತ್ತು. ಗಟಾರ್ ಅಂತ ನಮ್ಮಲ್ಲಿ ಅಂತೀವಿ, ನಿಮ್ಮಲ್ಲಿ ಚರಂಡಿ ಅಂತೀರಪ್ಪ ನೀವು ಬೆಂಗಳೂರಿನಾಗ. ಸ್ಟ್ಯಾಂಡ್ ಈಸ್ ರಾಂಗ್, ಫಾರಿನ್ ಪಾಲಿಸಿ ಸ್ಟ್ಯಾಂಡ್ ಈಸ್ ರಾಂಗ್. ಇರಾನ್ ಈಸ್ ಬಿನ್ ಅ ಫ್ರೆಂಡ್ಲಿ ನೇಷನ್. ಈಗೂ ಕೂಡ ಅವರು ರೀಟ್ರೇಟ್ ಮಾಡ್ತಾ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇವರು ನಮ್ಮನ್ನು ಹಡಗುಗಳನ್ನ ಅವತ್ತು ಸಹ ಅನಿಲ್ ಹಡಗುಗಳನ್ನ ನಿಲ್ಲಿಸಿಲ್ಲ. ಅವತ್ತು ಅವರು ನಿಲ್ಲಿಸಿದ್ರೆ ಏನಾಗ್ತಿತ್ತು? ಇವ್ರು ಮಾಡಿದ ತಪ್ಪಿಗೆ ನೀವು ಇಸ್ರೇಲ್ಗೆ ಹೋಗಿದ್ದು ಮಾಡಿದಿರ, ನೆಕ್ಸ್ಟ್ ಡೇ ಯುದ್ಧ ಆಗಿದೆ, ಫಾದರ್ ಆಫ್ ದ ನೇಷನ್ ವರ್ಲ್ಡ್ ಅಂತ ಹೇಳಿದಿರಿ ಅಂತ ಹೇಳಿ ಅವ್ರು ಏನಾದ್ರು ಮಾಡಿದರೆ ನೋಡಿ. ರಾಹುಲ್ ಗಾಂಧಿ ಅವರು ಹೇಳಿದಾಗೆ ಇಟ್ಸ್ ಬಿಕಮ್ ಮೋದಿಸ್ ಪರ್ಸನಲ್ ಫಾರಿನ್ ಪಾಲಿಸಿ. ಮೋದಿಯವ್ರದೇ ಫಾರಿನ್ ಪಾಲಿಸಿ ಇಂಡಿವಿಜುವಲ್. ರಾಹುಲ್ ಗಾಂಧಿ ಅವರು ಕರೆಕ್ಟಾಗಿ ಹೇಳಿದ್ದಾರೆ, ಮೋದಿಸ್ ಪರ್ಸನಲ್ ಫಾರಿನ್ ಪಾಲಿಸಿ, ದೇಶದಲ್ಲ, ಮೋದಿಯವ್ರ ಫಾರಿನ್ ಪಾಲಿಸಿ, ನಾಟ್ ಆಫ್ ದ ನೇಷನ್. ಭಾರತ ದೇಶದ ಫಾರಿನ್ ಪಾಲಿಸಿ ಅಲ್ಲ ಅದು. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ನಾವು ಹೊಂಟಿ ಬಿಡ್ರಿ, 2 ದಿವಸ ಒಂದು ವಾರ ಸಿಕ್ಕಲ್ಲ ನಮಗೆ.